ನಮಸ್ತೆ ವಿವರ್ಸ್, ಎಲ್ರಿಗೂ ಸ್ವಾಗತ. ಇವತ್ತು ಮುಂದುವರಿದ ಭಾಗ ಹೆಲ್ಪಿಂಗ್ ವರ್ಬ್ಸ್ ಆರ್ ಆಕ್ಸಿಲರಿ ವರ್ಬ್ಸ್. Here today I have taken does and do. Does ಮತ್ತೆ do ಅನ್ನ ತಗೊಂಡಿದ್ದೇನೆ. Does, do both are present tense. ಯಾವಾಗ ಬಳಸ್ತೀವಿ ಡಸ್ ಡೂ ಅನ್ನ ನೋಡೋಣ ಬನ್ನಿ. ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಬಳಸ್ತೀವಿ. ಅಸರ್ಟಿವ್ ಸೆಂಟೆನ್ಸ್ ಅಂದ್ರೆ ಸ್ಟೇಟ್ಮೆಂಟ್ಸ್ ಅಂತ. ಸ್ಟೇಟ್ಮೆಂಟ್ಸ್ ಯಾವ್ದೋ ಒಂದು ವಿಷಯದ ಬಗ್ಗೆ ಏನಿದೆಯೋ ಅದನ್ನ ಹೇಳುವಂಥದ್ದು. ಐ ಈಟ್ ಫ್ರೂಟ್ಸ್, ನಾನು ಹಣ್ಣನ್ನ ತಿಂತೇನೆ. ಇಲ್ಲಿ ತಿಂತೀನಿ ಪ್ರೆಸೆಂಟ್ ಟೆನ್ಸ್ ಇದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಐ ಈಟ್ ಫ್ರೂಟ್ಸ್, ವಿ ಈಟ್ ಫ್ರೂಟ್ಸ್, ನಾವು ಹಣ್ಣುಗಳನ್ನ ತಿಂತೇವೆ. ಅದು ಇರೋದನ್ನ ಹಾಗೆ ಸ್ಟೇಟ್ಮೆಂಟ್ ಪಾಸಿಟಿವ್ ಸೆಂಟೆನ್ಸ್ ಅಂತ ನಾವು ಹೇಳ್ಬೋದು. ಅದನ್ನ ಅಸರ್ಟಿವ್ ಅಂತ ಹೇಳ್ತೇವೆ. ಸ್ಟೇಟ್ಮೆಂಟ್ಸ್ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿದೆ. ಈಟ್ ವಿ ಜೀರೋದಲ್ಲಿದೆ ನೋಡಿ, ವಿ1 ಅಥವಾ ವಿ0 ಅಂತ ಕರಿತೀವಿ ಇದನ್ನ. ವಿ ಈಟ್ ಫ್ರೂಟ್ಸ್, ನಾವು ಹಣ್ಣನ್ನ ತಿಂತೇವೆ. ಯು ಈಟ್ ಫ್ರೂಟ್ಸ್, ಈಟ್. ದೇ ಈಟ್ ಫ್ರೂಟ್ಸ್, ಶಿ ಈಟ್ಸ್ ಅಂತ ಬಂದಿದೆ ನೋಡಿ. ದಟ್ ಈಸ್ ದ ಡಿಫರೆನ್ಸ್ ದಟ್ ಯು ನೀಡ್ ಟು ಮೇಕ್. ಶಿ ಈಟ್ಸ್ ಅಂತ ಬರಬೇಕು. ಹಿ ಈಟ್ಸ್ ಅಂತ ಬರಬೇಕು. ಐ ಈಟ್ ಫ್ರೂಟ್ಸ್, ವಿ ಈಟ್ ಫ್ರೂಟ್ಸ್, ಯು ಈಟ್ ಫ್ರೂಟ್ಸ್, ದೇ ಈಟ್ ಫ್ರೂಟ್ಸ್, ಶಿ ಈಟ್ಸ್ ಫ್ರೂಟ್ಸ್. ಈಟ್ಸ್ ಅನ್ನೋದು ವರ್ಬ್ ವಿ ಎಸ್ ಫಾರ್ಮ್ ಅಲ್ಲಿ ಇದೆ. ನೀವು ಅದರ ಬದಲಾಗಿ ಬೇರೆ ಯಾವುದೇ ವರ್ಬ್ ಅನ್ನ ತಗೊಳ್ಳಿ. ಶಿ ಗೋಸ್ ಅಥವಾ ಶಿ ರೈಟ್ಸ್ ನೀಟ್ಲಿ ಅಂತ ಹೇಳ್ತೇವೆ. ಅಥವಾ ಶಿ ಸಿಂಗ್ಸ್ ವೆಲ್, ಶಿ ಕುಕ್ಸ್ ವೆಲ್, ಶಿ ಡ್ರೈವ್ಸ್ ಕಾರ್ ವೆಲ್, ಶಿ ಸ್ಟಡೀಸ್ well, like that. She sleeps daily, she goes for walk daily. That way ಪ್ರತಿದಿನ ನಡೆಯುವ ರೆಗ್ಯುಲರ್ ರೊಟೀನ್ ವರ್ಕ್ ಅನ್ನ ಪ್ರತಿದಿನದ ದಿನನಿತ್ಯ ಜೀವನದಲ್ಲಿ ನಾವು ಮಾಡುವ ಕೆಲಸಗಳನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೇವೆ. ಈಟ್ ಅನ್ನೋದು ಪ್ರೆಸೆಂಟ್ ಟೆನ್ಸ್, ಈಟ್ಸ್ ಅನ್ನೋದು ಪ್ರೆಸೆಂಟ್ ಟೆನ್ಸ್. ಇದನ್ನ ವಿ0 ಅಂದ್ರೆ ಇದನ್ನ ವಿ ಎಸ್ ಫಾರ್ಮ್ ಅಂತ ಕರಿತೇವೆ. ಬೋತ್ ಆರ್ ಪ್ರೆಸೆಂಟ್ ಟೆನ್ಸ್. ದೇ ಈಟ್ ಅಂತ ಬರುತ್ತೆ. ಯು ಈಟ್, ಈವನ್ ನೀನು ಹಣ್ಣುಗಳನ್ನ ತಿಂತೀಯ. ಯು ಅಂದ್ರೆ ಏನು ಆಲ್ರೆಡಿ ನಾನು ಹೇಳಿದ್ದೀನಿ, ನೀವುಗೆ ಏನಂತೀವಿ, ದಟ್ ಈಸ್ ಆಲ್ಸೋ ಯು. ಆ ಫ್ಲೂರಲ್ನು ಕೂಡ ಯು ಈಟ್ ಫ್ರೂಟ್ಸ್ ಅಂತಾನೆ ಬರುತ್ತೆ. ಯು ಈಟ್ ಫ್ರೂಟ್ಸ್, ಯು ಈಟ್ ಫ್ರೂಟ್ಸ್, ಯು ಈಟ್ ಫ್ರೂಟ್ಸ್, ಬೋತ್ ಆರ್ ಸೇಮ್. ನೀನು ಹಣ್ಣುಗಳನ್ನ ತಿಂತೀಯಾ, ನೀವು ಹಣ್ಣುಗಳನ್ನ ತಿಂತೀರಾ. ನೀವು ತಿಂತೀರಾ ಕ್ವಶನ್ ಅಲ್ಲ ಇದು. ನೀವು ತಿಂತೀರಾ, ಎಸ್. ಅವ್ರ ಹಣ್ಣುಗಳು ತಿಂತಾರೆ, ಏನ್ ಸಮಸ್ಯೆ ಇಲ್ಲ. ಆತರ. ಶಿ ಈಟ್ಸ್ ಫ್ರೂಟ್ಸ್, ಅವಳು ಹಣ್ಣುಗಳನ್ನ ತಿಂತಾಳೆ, ಏನ್ ಸಮಸ್ಯೆ ಇಲ್ಲ. ಊಟ ಅಂದ್ರೆ ಸ್ವಲ್ಪ ಕಡಿಮೆ, ಹಣ್ಣುಗಳನ್ನ ತಿಂತಾಳೆ. So that way we use eats. He eats fruits. ಅವನು ಹಣ್ಣುಗಳನ್ನು ತಿಂತಾನೆ, ಆದ್ರೆ ಜಂಕ್ ಫುಡ್ ಎಲ್ಲ ತಿನ್ನಲ್ಲ. ಅವಾಗ he eats fruits, ಅವನು ಹಣ್ಣುಗಳನ್ನ ತಿಂತಾನೆ. ಅಥವಾ he drinks coffee, ಅವ ಏನನ್ನ ಕುಡಿತಾನೆ, ಕಾಫಿಯನ್ನ ಕುಡಿತಾನೆ. ಅಥವಾ she drinks coffee, she drinks coffee, ಅವಳು ಕಾಫಿಯನ್ನು ಕುಡಿತಾಳೆ. she drinks milk, he drinks milk. they ಅಂದ್ರೆ they drink milk, ಅಂದ್ರೆ they drink. she drinks, he drinks. ಇಂತಹ ವಾಕ್ಯಗಳನ್ನ ನಾವು ಯಾವಾಗ ಹೇಳ್ತೀವಿ, ಡೈಲಿ ರೊಟೀನ್. ಅವರು ಪ್ರತಿದಿನ ಅವ್ರು ಮಾಡ್ತಾರೆ. ಇವಾಗ ಯಾರಾದ್ರೂ ಮನೆಗೆ ಹೋದವಾಗ ಅವ್ರಿಗೆ ಕಾಫಿ ಕೊಡ್ಲಾ, ಹಾಲು ಕೊಡ್ಲಾ ಅಂದ್ರೆ he drinks coffee as well as milk. He drinks coffee, ಕುಡಿತಾನೆ ಅವನು.
ಅವಳು ಶಿ ಡ್ರಿಂಕ್ಸ್ ಕಾಫಿ, ನೋ ಪ್ರಾಬ್ಲಮ್. ಆಕೆ ಕಾಫಿ ಕುಡಿತಾಳೆ, ಸಮಸ್ಯೆ ಇಲ್ಲ. ಓಕೆ, that way we use present simple tense. Child, ಮಗು. ಚೈಲ್ಡ್ ಅಂದ್ರೇನು? ಮಗು. ಈಟ್ಸ್ ಫ್ರೂಟ್ಸ್, ಮಗು ಹಣ್ಣುಗಳನ್ನ ತಿನ್ನುತ್ತೆ. ಪ್ಲೂರಲ್ ಏನು? ಚೈಲ್ಡ್ಗೆ ಪ್ಲೂರಲ್ ಚಿಲ್ಡ್ರನ್, ಮಕ್ಕಳು ಹಣ್ಣುಗಳನ್ನ ತಿಂತಾರೆ. ಇಲ್ಲಿ ನೋಡಿ, ಈಟ್ಸ್ ಸಿಂಗ್ಯುಲರ್ ಬಂದಾಗ ಸಬ್ಜೆಕ್ಟು ವರ್ಬ್ ಎಸ್ ಫಾರ್ಮ್ ಅಲ್ಲಿ ಇರ್ಬೇಕು, ಅಥವಾ ಪ್ಲೂರಲ್ ಅಂತೀವಿ ಸುಮ್ಮನೆ ಅದು ಗೊತ್ತಾಗ್ಲಿ ಅಂತ. ಓಕೆ, ಸಿಂಗ್ಯುಲರ್ ಇದ್ರೆ ವರ್ಬ್ ಪ್ಲೂರಲ್ ಅಲ್ಲಿ ಇರುತ್ತೆ, ಸಬ್ಜೆಕ್ಟ್ ಪ್ಲೂರಲ್ ಇದ್ರೆ ವರ್ಬ್ ಸಿಂಗ್ಯುಲರ್ ಅಲ್ಲಿ ಇರುತ್ತೆ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಅದೇ ಡ್ರಿಂಕ್ ಅನ್ನೋ ಪದವನ್ನ ಹೇಗೆ ಬಳಸೋದು? ಚೈಲ್ಡ್ ಡ್ರಿಂಕ್ಸ್ ಫ್ರೂಟ್ಸ್, ಚಿಲ್ಡ್ರನ್ ಡ್ರಿಂಕ್ milk. Sorry, child drinks milk, children drink milk. Okay guys, I think you have understood this. ನಾನು ಇನ್ನೊಂದು ವರ್ಬ್ ಕೊಡ್ತೀನಿ, ಆ ವರ್ಬ್ಗೆ ನೀವು ಸೆಂಟೆನ್ಸಸ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. The verb is play. For example, I play throwball. ಇದನ್ನ ನೀವು ಎಲ್ಲ ಪ್ರೊನೌನ್ಗೆ ಸೇಮ್ ನಾನು ಹಾಕಿದ್ದೀನಲ್ಲ ಹಾಗೆ ಎಲ್ಲ ಪ್ರೊನೌನ್ಗೂ ನೀವು ಇದಕ್ಕೆ ಸೆಂಟೆನ್ಸ್ ಅನ್ನ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ. ಲೆಟ್ ಮಿ ಸಿ ಹೂ ವಿಲ್ ಡೂ ಇಟ್ ಫಸ್ಟ್ ಅಂಡ್ ಕರೆಕ್ಟ್ಲಿ. ಐ, ವಿ, ಯು, ಶಿ, ಹಿ, ದೇ ಅಂಡ್ ಚೈಲ್ಡ್, ಚಿಲ್ಡ್ರನ್, ಈ ಎಲ್ಲ ಸಬ್ಜೆಕ್ಟ್ ಗಳಿಗೆ ಎಲ್ಲದಕ್ಕೂ ಸೆಂಟೆನ್ಸ್ ಅನ್ನ ಮಾಡಿ. ಓಕೆ, ಇವಾಗ ನಾವು ಪ್ರೆಸೆಂಟ್ ಟೆನ್ಸ್ ಅನ್ನ ನೋಡಿದ್ವಿ. ಬಟ್ ಡಸ್ ಅನ್ನ ಬಳಸೋದು ಯಾವಾಗ ಬಳಸ್ತೀವಿ ಅಂತ ಅಂದ್ರೆ ಇಲ್ಲಿ ಬಳಸ್ತೀವಿ ನೋಡಿ. ಡೂ, ಡಸ್ ಇಲ್ಲಿದೆ ನೋಡಿ. ಪ್ರೆಸೆಂಟ್ ಟೆನ್ಸ್ ನೆಗೆಟಿವ್ ಮಾಡುವಾಗ, ನಕಾರಾತ್ಮಕ ವಾಕ್ಯಗಳನ್ನ ಮಾಡುವಾಗ ಡೂ, ಡಸ್ ಬಳಕೆಗೆ ಹೆಚ್ಚು ಬರುತ್ತೆ. ಐ ಈಟ್ ಫ್ರೂಟ್ಸ್, ನಾನು ಹಣ್ಣುಗಳನ್ನ ತಿಂತೇನೆ. ಐ ಡೋಂಟ್ ಈಟ್ ಫ್ರೂಟ್ಸ್, ನಾನು ಹಣ್ಣುಗಳನ್ನ ತಿನ್ನಲ್ಲ. ಇವಾಗ ಡೋಂಟ್ ಬಳಸ್ತೇವೆ. ಅದೇ ಐ ಡ್ರಿಂಕ್ ಮಿಲ್ಕ್ ಅಂತ ಇದ್ರ, ಐ ಡ್ರಿಂಕ್ ಮಿಲ್ಕ್, ಹಿಯರ್ ಐ ಡೋಂಟ್, do not or don't. This is also correct. Short form of do not, short form don't. I don't drink milk. Okay, I drink milk, I don't drink milk. We eat fruits, negative, we don't eat fruits. You eat fruits, negative, you don't eat fruits. ನೀನು ಹಣ್ಣುಗಳನ್ನು ತಿಂತೀಯ, ನೆಗೆಟಿವ್, ನೀನು ಹಣ್ಣುಗಳನ್ನು ತಿನ್ನಲ್ಲ. They eat fruits, ಅವರು ಹಣ್ಣುಗಳನ್ನು ತಿಂತಾರೆ. ನೆಗೆಟಿವ್, they do not eat fruits, ಅವರು ಹಣ್ಣುಗಳನ್ನ ತಿನ್ನಲ್ಲ. She eats fruits, ಅವಳು ಹಣ್ಣುಗಳನ್ನ ತಿಂತಾಳೆ. She doesn't, ಶಾರ್ಟ್ ಫಾರ್ಮು ಡಸಂಟ್. ಕ್ವಶನ್ ಟ್ಯಾಗ್ ಅಲ್ಲಿ ಶಾರ್ಟ್ ಫಾರ್ಮ್ ಅನ್ನೇ ಬಳಸ್ತೀವಿ. ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಯಾರ್ಯಾರು ವಿಡಿಯೋ ಇನ್ನೂ ನೋಡಿಲ್ಲ ಅದು ಹೋಗಿ ನೋಡಿ, ತುಂಬಾ ಹೆಲ್ಪ್ ಆಗುತ್ತೆ. SLC ಎಕ್ಸಾಮ್ಗೆ ಆಸ್ ವೆಲ್ ಆಸ್ ಕಾಂಪಿಟೇಟಿವ್ ಅಂಡ್ PUC ಎಕ್ಸಾಮ್ಸ್ಗೆ ಕ್ವೆಶನ್ಸ್ ಬರುತ್ತೆ. ಇದು ತುಂಬಾ ಬೇಸಿಕ್ ಅಂದ್ರೆ ಬೇಸಿಕ್ ಇಂಗ್ಲಿಷ್. ಇದನ್ನ ಕಲ್ತ್ಕೊಂಡ್ಬಿಟ್ರೆ ನಿಮಗೆ ಕನ್ಫ್ಯೂಷನ್ ಇರೋದಿಲ್ಲ. ಓಕೆ, ಶಿ ಡಸ್ ನಾಟ್ ಈಟ್ ಫ್ರೂಟ್ಸ್, ಅವಳು ಹಣ್ಣುಗಳನ್ನ ತಿನ್ನಲ್ಲ. ಹಿ ಈಟ್ಸ್ ಫ್ರೂಟ್ಸ್, ಅವನು ಹಣ್ಣುಗಳನ್ನ ತಿಂತಾನೆ. ಹಿ ಡಸ್ ನಾಟ್ ಈಟ್ ಫ್ರೂಟ್ಸ್, ಅವನು ಹಣ್ಣುಗಳನ್ನು ತಿನ್ನೋದೇ ಇಲ್ಲ. ಚೈಲ್ಡ್ ಈಟ್ಸ್ ಫ್ರೂಟ್ಸ್, ಮಗು ಹಣ್ಣುಗಳನ್ನ ತಿನ್ನುತ್ತೆ. ಚೈಲ್ಡ್ ಡಸ್ ನಾಟ್ ಈಟ್ ಫ್ರೂಟ್ಸ್, ಮಗು ಹಣ್ಣುಗಳನ್ನ ತಿನ್ನಲ್ಲ. ಚಿಲ್ಡ್ರನ್ ಈಟ್ ಫ್ರೂಟ್ಸ್, ಮಕ್ಕಳು ಹಣ್ಣುಗಳನ್ನು ತಿಂತಾರೆ. ಚಿಲ್ಡ್ರನ್ ಡು ನಾಟ್ ಈಟ್ ಫ್ರೂಟ್ಸ್, ಮಕ್ಕಳು ಹಣ್ಣುಗಳನ್ನೇ ತಿನ್ನಲ್ಲ. ಎಲ್ಲ ತಾಯಂದ್ರ
ಗೋಲ್ಡ್ ಮಕ್ಕಳ ಹಣ್ಣುಗಳನ್ನು ತಿನ್ನಲ್ಲ ಅನ್ನೋದು. ಓಕೆ, ಎಸ್ ನೋ ಕ್ವೆಶನ್ ಅಂತ ಬಳಸ್ತೀವಿ. ಎಸ್ ನೋ ಕ್ವೆಶನ್ ಅನ್ನೋದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಲ್ಲಿ ಇಟ್ಸ್ ಒನ್ ಆಫ್ ದ ಟೈಪ್ಸ್. ಒಂದು ಡಬ್ಲ್ಯೂ ಎಚ್ ಕ್ವೆಶನ್ ಅಂತೀವಿ. ಒನ್ ಇಸ್ ಡಬ್ಲ್ಯೂ ಎಚ್ ಕ್ವೆಶನ್. ನಾನು ಇದನ್ನ ಫ್ರೇಮಿಂಗ್ ಕ್ವೆಶನ್ ಅಲ್ಲಿ ಇದನ್ನ ಮಾಡಿದ್ದೀನಿ. ಡಬ್ಲ್ಯೂ ಎಚ್ ವರ್ಡ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಫ್ರೇಮಿಂಗ್ ಕ್ವೆಶನ್. ಇದು ಕೂಡ ಎಸ್ ಎಸ್ ಎಲ್ ಸಿಗೆ, ಪಿ ಯು ಸಿಗೆ ಆಸ್ ವೆಲ್ as ಕಾಂಪಿಟೇಟಿವ್ ಎಕ್ಸಾಮ್. ಇಟ್ಸ್ very useful and very basic, which is helpful in communication also, spoken English also. Okay, yes no ಕ್ವಶನ್ ಮಾಡುವಾಗ ಹೇಗೆ ಡೂ ಅಥವಾ ಡಸ್ ಅನ್ನ ಬಳಸ್ತೀವಿ ಅಂತ ನೋಡೋಣ. ಐ ಈಟ್ ಫ್ರೂಟ್ಸ್, ನಾನು ಹಣ್ಣುಗಳನ್ನ ತಿಂತೇನೆ. ಅದನ್ನ ಎಸ್ ಆರ್ ನೋ ಕ್ವೆಶನ್ ಅಂತೀವಿ. ಎಸ್ ಅಂದ್ರೆ ಹೌದು, ನೋ ಅಂದ್ರೆ ಇಲ್ಲ, ಅಷ್ಟೇ. ಈ ಕ್ವೆಶನ್ಗೆ ಎಸ್ ಆರ್ ನೋ ಹೇಳಿದ್ರೆ ಸಾಕು, ಉತ್ತರ ಆಗುತ್ತೆ. ಹೇಗೆ? ಐ ಈಟ್ ಫ್ರೂಟ್ಸ್, ಡು ಐ ಈಟ್ ಫ್ರೂಟ್ಸ್? ಡೂ ಅನ್ನ ಯಾಕೆ ಡೂನೇ ಬರ್ದಿದ್ದೀನಿ, ಡಸ್ ಬರ್ದಿಲ್ಲ ಅಂದ್ರೆ, ಈಟ್ ಅಂತ ಇದ್ದಾವಾಗ ನಾನು ಹೇಳಿದ್ದೀನಿ ಆಲ್ರೆಡಿ, ಈಟ್ ಅಂತ ಇದ್ದಾವಾಗ ಡೂ ಬರುತ್ತೆ, ಈಟ್ಸ್ ಇದ್ದಾವಾಗ ಡಸ್ ಬರುತ್ತೆ. I'm repeating this formula, I'm repeating this rule again and again and again because you should not get confusion. ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದಂತ. ಐ ಈಟ್ ಫ್ರೂಟ್ಸ್, ಡು ಐ ಈಟ್ ಫ್ರೂಟ್ಸ್? ನಾನು ಹಣ್ಣುಗಳನ್ನು ತಿಂತೀನಾ? ಅದಕ್ಕೆ ಇಲ್ಲಿ ಎಸ್ ಆರ್ ನೋ ಆನ್ಸರ್ ಹೇಳಿದ್ರೆ ಸಾಕಾಗುತ್ತೆ. ವಿ ಈಟ್ ಫ್ರೂಟ್ಸ್, ನಾವು ಹಣ್ಣುಗಳನ್ನು ತಿಂತೀವಿ. ಡು ವಿ ಈಟ್ ಫ್ರೂಟ್ಸ್? ಅಷ್ಟೇ. ವಿ ಈಟ್, ಡು ವಿ ಈಟ್. ಯು ಈಟ್ ಫ್ರೂಟ್ಸ್, ಡು ಯು ಈಟ್ ಫ್ರೂಟ್ಸ್? ಇದನ್ನ ಈ ಸೆಂಟೆನ್ಸ್ ತುಂಬಾ ಕಡೆ ಬಳಸ್ತೀವಿ. ಡು ಯು ಲೈಕ್ ಕಾಫಿ? ಡು ಯು ಲೈಕ್ ಟು ವಾಚ್ ಮೂವಿ? ಡು ಯು ಲೈಕ್ ಟು ಕಮ್ ವಿತ್ ಮೀ? ಡು ಯು ಲೈಕ್ ಟು ಪ್ಲೇ? ಡು ಯು ಈಟ್ ನಾನ್ ವೆಜ್? ಡು ಯು ಈಟ್ ರಾಗಿ ಬಾಲ್? ಡು ಯು ಈಟ್ ಹಾರ್ಡ್ ಫುಡ್? ಮೆನಿ ಸೆಂಟೆನ್ಸಸ್ ಕ್ಯಾನ್ ಬಿ ಮೇಡ್. ಇದನ್ನ ನಾವು ಬೇರೆಯವ್ರ ಜೊತೆ ಮಾತಾಡುವಾಗ ಇದು ಹೆಚ್ಚು ಬಳಸ್ತೀವಿ. Okay, do you come with me? Do you have my pen with you? Do you have scale please? ಆತರ. They eat fruits, ಅವರು ಹಣ್ಣುಗಳನ್ನು ತಿಂತಾರೆ. Do they eat fruits? ಹಣ್ಣುಗಳನ್ನು ತಿಂತಾರಾ? Okay. She eats fruits. ಇಲ್ಲಿ ತನಕ eat ಇವಾಗ eats ಅಂತ ಬಂದಾಗ ಏನಾಗುತ್ತೆ? ಡಸ್ ಆಗುತ್ತೆ ಅಲ್ವಾ ಹೇಳಿದೀನಿ ಅಲ್ವಾ ಆಲ್ರೆಡಿ. ಡಸ್ ಶಿ ಈಟ್ ಫ್ರೂಟ್ಸ್? ಡಸ್ ಶಿ ಈಟ್ ಆಗ್ಬೇಕಿಲ್ಲಿ, ದಟ್ ಈಸ್ ಇಂಪಾರ್ಟೆಂಟ್. ಡಸ್ ಅನ್ನ ತಗೊಂಡ್ರಿ ಓಕೆ, ಡಸ್ ಶಿ ಈಟ್ ಇರೋದೇನಾಗುತ್ತೆ? ಈಟ್ಸ್ ಐತಲ್ವಾ, ಅದು. ಡಸ್ ಅನ್ನ ತಗೊಂಡ್ರೆ ಈಟ್ ಮಾತ್ರ ಬರಿಬೇಕಿಲ್ಲಿ. ನಾ ಹೇಳಿದೀನಿ ಆಲ್ರೆಡಿ. ಇಲ್ಲಿ ಈಟ್, ಅಲ್ಲಿ do plus eat ಇರುತ್ತೆ. eats this, does plus eat. So does ಅನ್ನ ಆಲ್ರೆಡಿ ಇಲ್ಲಿ ತಗೊಂಡ್ರೆ ರಿಮೈನಿಂಗ್ ವರ್ಬ್ ಬೇಸ್ ಫಾರ್ಮ್ ಅನ್ನ ಇಲ್ಲಿ ಬರಿಬೇಕು. Does she eat fruits? He eats fruits. Does he eat fruits? Child eats fruits. Does child eat fruits? See, does eat. Does eat. Are you following? I hope so. Children eat fruits. Do children? See here, do again. Why? Because this subject is plural. And eat is base form. Base form ಇರೋದಕ್ಕೆ do ಅನ್ನ ತಗೋತಾ ಇದೀವಿ. Okay. Base form ಇರೋದಕ್ಕೆ do ಅನ್ನ ತಗೋತಾ ಇದೀವಿ. And ಇಲ್ಲಿ eat ಅಂತಾನೆ ಬಂದಿದೆ ಯಾಕೆ? Subject is plural. Child subject singular ಇರೋದಕ್ಕೆ eats. Child eats. My daughter eats. My friend eats. My mother eats fruits. My father eats fruits. My mother drives car. My mother brings me. My mother buys dresses. My mother cooks nicely. That way. Children eat fruits. Do children eat fruits? Okay. ಅರ್ಥ ಆಯ್ತು ಅನ್ಕೋತೀನಿ. Thank you for watching. Don't skip the video.
ಫುಲ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, so that I get motivation to do still more videos. Thank you for watching so far. Like it and share to your friends also. And don't forget to comment whatever you feel. Please do comment. Your comment means a lot for me and it is like a boost for me. Thank you.